ಅಲ್ಲಿ ರೈಲ್ವೆ ಅಂಡರ್ ಪಾಸ್ ಬೇಕು ಅನ್ನೋ ಕೂಗು ಬಹಳ ವರ್ಷಗಳದ್ದಾಗಿತ್ತು. ಕೊನೆಗೂ ರೈಲ್ವೆ ಅಂಡರ್ ಪಾಸ್ ಆಗಿ ಸಂಚಾರ ಮುಕ್ತವಾಗಿದೆ. ಆದರೆ ರೈಲ್ವೆ ಅಂಡರ್ ಪಾಸ್ ಆಗಿದ್ದೇ ತಡ, ಹಿಂದಿದ್ದ ರೈಲ್ವೆ ಹಳಿ ಮೇಲೆ ಹಾದು ಹೋಗೋ ರಸ್ತೆ ಬಂದ್ ಆಗಿದೆ. ಇದರಿಂದ ನಡೆದಾಡೋಕ್ಕೂ ಸರಿಯಾದ ದಾರಿ ಇಲ್ಲದೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ಪೂರ್ಣ, ಪಾದಚಾರಿಗಳಿಗೆ ದಾರಿ ಇಲ್ಲದೆ ಪರದಾಟ. ಮಂಗಳೂರು ನಗರದ ಮಹಾಕಾಳಿ ಪಡ್ಪುವಿನಲ್ಲಿ ಹಿಂದೆ ರೈಲ್ವೆ ಹಳಿ ಮೇಲೆ ರಸ್ತೆ ಹಾದು ಹೋಗುವ ವ್ಯವಸ್ಥೆ ಇತ್ತು. ಇದರಿಂದ ರೈಲು ಹೋಗುವಾಗ ಸವಾರರಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ರೈಲ್ವೆ ಅಂಡರ್ ಪಾಸ್ ನಿರ್ಮಿಸಿ ಎಂಬ ಕೂಗು ಕೇಳಿ ಬಂದಿತ್ತು. ಅದರಂತೆ ಹಲವು ವರ್ಷಗಳ ಕಾಲ ಆಮೆಗತಿಯಲ್ಲಿ ಕಾಮಗಾರಿ ನಡೆದು ಕೊನೆಗೂ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 50 ಕೋಟಿ ವೆಚ್ಚದಲ್ಲಿ ಮಹಾಕಾಳಿ ಪಡ್ಪು ಅಂಡರ್ ಪಾಸ್ ಸಾಕಾರಗೊಂಡಿದೆ. ಇದರಿಂದ ಅಂಡರ್ ಪಾಸ್ ವಾಹನ ಸವಾರರಿಗೆ ದೊಡ್ಡ ಮಟ್ಟದ ಅನುಕೂಲವಾಗಿದೆ. ಆದರೆ ಸ್ಥಳೀಯರು ಸಂಕಷ್ಟ ಎದುರಿಸುವಂತಾಗಿದೆ. ರೈಲ್ವೆ ಅಂಡರ್ ಪಾಸ್ ಸಂಚಾರ ಮುಕ್ತಗೊಂಡ ದಿನವೇ ಇಲ್ಲಿನ ರೈಲ್ವೆ ಗೇಟ್ ಅನ್ನ ಕಾಂಕ್ರೀಟ್ ತಡೆಗೋಡೆ ನಿರ್ಮಿಸಿ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಅಲ್ಲದೆ ಪಾದಚಾರಿಗಳು ನಡೆದುಕೊಂಡು ಹೋಗ್ತಾ ಇದ್ದ ದಾರಿಯನ್ನು ತಡೆಗೋಡೆ ನಿರ್ಮಿಸಿ ಗುಂಡಿ ತೋಡಿ ಮುಚ್ಚಲಾಗಿದೆ. ಇದರಿಂದಾಗಿ ರೈಲ್ವೆ ಹಳಿಯ ಅತ್ತ ಕಡೆ ಇರುವಂತಹ ಸುಮಾರು 400 ಮನೆಗಳು, ಒಂದು ಸರ್ಕಾರಿ ಶಾಲೆ, 2 ದೇವಸ್ಥಾನಗಳು ಹಾಗೂ ಒಂದು ಮಸೀದಿಗೆ ಸಂಪರ್ಕ ರಸ್ತೆಯೇ ಇಲ್ಲದಂತಾಗಿದೆ. ಅಲ್ಲದೆ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳ ಸಂಚಾರಕ್ಕೂ ತೊಡಕಾಗ್ತಾ ಇದೆ ಅಂತಿದ್ದಾರೆ ಸ್ಥಳೀಯರು. ನಮಗಿದ್ದ ದಾರಿಯನ್ನು ರೈಲ್ವೆ ಗೇಟ್ ಅನ್ನು ಈಗ ಸದ್ಯಕ್ಕೆ ಮುಚ್ಚಿದ್ದಾರೆ. ಆ ರೀತಿಯ ನಾವು ಈಗ ಹೋಗುವ ಇದರ ದಾರಿಯಲ್ಲಿ ಅದು ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಪರಿಸ್ಥಿತಿ ಕಂಡುಬಂದಿದೆ. ಈ ಸರಿ ಅದು ಕೆಲಸ ಆಗುವಾಗ ಸಹ 3 ವರ್ಷ ತಡಾಗಲಿಕ್ಕೆ ದೊಡ್ಡ ಕಾರಣ ಅದು ಅಲ್ಲಿ ನೀರು ನಿಲ್ತದೆ ಆ ಸ್ಥಳದಲ್ಲಿ. ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಏನು ಹೇಳ್ತಾರೆ ಹೇಳಿದರೆ ಅದು ಆಟೋಮೆಟಿಕ್ ಆಗಿ ನಾವು ಅದಕ್ಕೆ ಇದು ಪಂಪಿಂಗ್ ಮಾಡ್ತಾ ಇದ್ದೇವೆ ಅಂತ. ಇನ್ನು ನೂತನ ಅಂಡರ್ ಪಾಸ್ನ ತಳಭಾಗ ಗುಂಡಿಯಾಗಿದ್ದರಿಂದ ಮಳೆಗಾಲದಲ್ಲಿ ನೀರು ನಿಲ್ಲುವ ಆತಂಕವಿದೆ. ಇದರಿಂದ ವಾಹನ ಸವಾರರಿಗೆ, ಸ್ಥಳೀಯರಿಗೆ ರಸ್ತೆ ಸಂಪರ್ಕಕ್ಕೆ ತೊಂದರೆ ಆಗಲಿದೆ. ಆ ದಾರಿ ಇದ್ದಿದ್ರೆ ಮಳೆಗಾಲದಲ್ಲಾದ್ರೂ ಉಪಯೋಗ ಆಗ್ತಾ ಇತ್ತು ಅನ್ನುವಂತಹ ಮಾತು ಕೇಳಿ ಬರ್ತಿದೆ. ಭಾರಿ ಕಷ್ಟ ಆಗ್ತದೆ ಆಚೆ ಈಚೆ ಹೋಗ್ಲಿಕ್ಕೆ. ಯಾವಾಗ ಟ್ರೈನ್ ಬರ್ತದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಮಕ್ಕಳು ಶಾಲೆಗೆ ಹೋಗ್ತಾರೆ, ಯಾವಾಗ ಆಚೆ ದಾಟುವಾಗ ಯಾವಾಗ ಅದು ಗಾಡಿ ಬರ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಮುಂಚೆ ಆದರೂ ಗೇಟ್ ಹಾಕುವಾಗ ನಮಗೆ ಗೊತ್ತಾಗ್ತಿತ್ತು, ನಾವು ನಿಲ್ತಿದ್ದೆವು. ಈಗ ಭಾರಿ ಕಷ್ಟ ಆಗ್ತದೆ. ಏನಾದರೂ ಮಾಡಿ ಅದನ್ನು ಸರಿ ಮಾಡಿ ಕೊಡಬೇಕಂತೇಳಿ ನಾವು ಮನವಿ ಮಾಡಿಕೊಡ್ತೀವಿ. ಈ ಬಗ್ಗೆ ಹಿಂದಿನ ರೈಲ್ವೆ ಕ್ರಾಸಿಂಗ್ ಉಳಿಸುವಂತೆ ಅಧಿಕಾರಿಗಳಿಗೆ, ಸಂಸದರಿಗೆ ಹಾಗೂ ಶಾಸಕರಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸದ್ಯ ಹಳೆಯ ಗೇಟ್ ಬಳಿ ಕನಿಷ್ಠ ಒಂದು ಪಾದಚಾರಿ ಗೇಟ್ ಅಥವಾ ಸುರಕ್ಷಿತ ನಡಿಗೆಗೊಂದು ಸಂಪರ್ಕ ರಸ್ತೆಯನ್ನ ಮಾಡಿಕೊಡಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.